ಯಾರಿಗೆಲ್ಲ ತುಂಬಾ ವೈಟ್ ಹೇರ್ ಸಮಸ್ಯೆ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ತಾ ಇದೆ ಅಂದರೆ ಸ್ನೇಹಿತರೆ, ನಿಮಗೆ ಕೆಮಿಕಲ್ ಯುಕ್ತವಾದಂಥ ಹೇರ್ ಡ್ರೈಗಳು ಬರೋದಿಲ್ಲ ಅಂದರೆ ಈ ಒಂದು ನ್ಯಾಚುರಲ್ ಆ್ಯಂಡ್ ಬ್ಯೂಟಿ ಟಿಪ್ಸ್ ನಿಮ್ಗಳಿಗೋಸ್ಕರ ಸ್ನೇಹಿತರೆ. ಹಾಗಾದರೆ ಲೇಟ್ ಮಾಡದೆ ನೀವು ಕೂಡ ಈ ಒಂದು ವಿಡಿಯೋನ ಯಾವ ರೀತಿ ಮಾಡಬೇಕು ಅಂದರೆ ಈ ಒಂದು ಹೇರ್ ಡ್ರೈನ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಈ ಒಂದು ಹೇರ್ ಡ್ರೈನ ನೀವೇನಾದರೂ ಅಪ್ಲೈ ಮಾಡ್ತಾ ಬಂದರೆ ಸಾಕು, ನೀವು ಜನ್ಮದಲ್ಲೇ ವೈಟ್ ಹೇರ್ ಸಮಸ್ಯೆ ಕಾಣಿಸೋದಿಲ್ಲ ಸ್ನೇಹಿತರೆ. ಹಾಗಾದರೆ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ನಾನು ಇಲ್ಲೊಂದು ಬೌಲ್ನ ತೊಗೊಂಡಿರುವಂಥದ್ದು, ಹಾಗೂ ನಾನು ನೆಕ್ಸ್ಟ್ ಬಂದುಬಿಟ್ಟು ಗಟ್ಟಿಯಾಗಿರುವಂಥ ಮೊಸರನ್ನು ಇಲ್ಲಿ ಯೂಸ್ ಮಾಡ್ಕೋತಾ ಇರುವಂಥದ್ದು. ನೋಡಿ, 1 ಸ್ಪೂನಷ್ಟು ಮೊಸರನ್ನು ಆ್ಯಡ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ನೋಡಿ, ಮೊಸರಿನಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಅದು ಕೂಡ ತಿಳಿಸ್ತೇನೆ ಸ್ನೇಹಿತರೆ. ಒಂದೊಂದಾಗಿ ನಾನು ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತೇನೆ ಅದರಿಂದ ನಮ್ಮ ಹೇರ್ಸ್ಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ತಿಳಿಸ್ತೇನೆ. ಅದಕ್ಕೋಸ್ಕರ ನೀವು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಇವಾಗ ನೋಡಿ, ನಾನು ಗಟ್ಟಿಯಾಗಿರುವಂಥ ಮೊಸರನ್ನ ಯೂಸ್ ಮಾಡ್ಕೋತಾ ಇರುವಂಥದ್ದಲ್ವ, ಸ್ವಲ್ಪ ಒಳಗಡೆ ಗಟ್ಟಿಯಾಗಿರುತ್ತೆ. ಅದನ್ನು ಈ ರೀತಿ ಸ್ಪೂನ ಸಹಾಯದಿಂದ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ತೆಳುವಾಗುತ್ತೆ ಸ್ನೇಹಿತರೆ, ಹಾಗೂ ನಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿ ಬರುತ್ತೆ ಅಂತ ಈ ರೀತಿ ನಾನು ಸ್ಪೂನ್ನ ಹೆಲ್ಪ್ದಿಂದ ಮಿಕ್ಸ್ ಮಾಡ್ಕೋತಾ ಇರುವಂಥದ್ದು. ನೋಡಿ, ಈ ಒಂದು ಮೊಸರಿನಿಂದ ನಮ್ಮ ತಲೆಯಲ್ಲಿ ಎಷ್ಟೇ ಡ್ಯಾಂಡ್ರಫ್ ಇದ್ದರೂ ಕೂಡ ಕಡಿಮೆ ಮಾಡ್ಕೊಳ್ಬಹುದು ಸ್ನೇಹಿತರೆ. ಹಾಗೂ ಈ ಒಂದು ಮೊಸರು ನಮ್ಮ ಕೂದಲಿಗೆ ನೈಸರ್ಗಿಕವಾದಂಥ ತೇವಾಂಶ ನೀಡುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಇದನ್ನು ನಾವು ಯೂಸ್ ಮಾಡ್ಕೋತಾ ಇರಬೇಕು. ನೋಡಿ, ನೆಕ್ಸ್ಟ್ ಬಂದುಬಿಟ್ಟು ನಾನು ರೆಡ್ ಆಗಿರುವಂಥ ಆನಿಯನ್ನ ಯೂಸ್ ಮಾಡ್ಕೋತಾ ಇರುವಂಥದ್ದು. ವೈಟ್ ಆಗಿರುವಂಥ ಆನಿಯನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಮ್ಮ ಹೇರ್ಸ್ಗೆ ಈ ರೆಡ್ ಆಗಿರುವಂಥ ಆನಿಯನ್ ತುಂಬಾ ಒಳ್ಳೆಯದು, ಹಾಗೂ ಇದರಿಂದ ತುಂಬ ಜಾಸ್ತಿ ಪ್ರಮಾಣದಲ್ಲಿ ನಮಗೆ ಬೆನಿಫಿಟ್ ಸಿಗುತ್ತೆ ನಮ್ಮ ಕೂದಲಿಗೆ. ನೋಡಿ, ನಾನು ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಈ ರೀತಿ ತುರ್ಕೊಳ್ತಾ ಇರುವಂಥದ್ದು ಸ್ನೇಹಿತರೆ. ನೀವು ಬೇಕಾದರೆ ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ನೀವು ಮಿಕ್ಸಿ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ ಈಸಿಯಾಗಿ. ಈ ಒಂದು ಈರುಳ್ಳಿ ನಮ್ಮ ಹೇರ್ಸ್ಗೆ ಯಾವ ರೀತಿ ಬೆನಿಫಿಟ್ಸ್ ಇದೆ ಅಂತ ತಿಳಿಸ್ತೇನೆ ಸ್ನೇಹಿತರೆ. ನಮ್ಮ ತಲೆಯಲ್ಲಿ ಹೊಸ ಕೂದಲು ಬೆಳವಣಿಗೆ ಆಗೋ ಹಾಗೆ ಮಾಡುತ್ತೆ ಈ ಈರುಳ್ಳಿ. ಅಷ್ಟು ಒಳ್ಳೆಯದಾಗಿ ನಮ್ಮ ಹೇರ್ಸ್ಗೆ ಬೆನಿಫಿಟ್ ಸಿಗುತ್ತೆ. ಹಾಗೂ ಇನ್ನೇನೆಲ್ಲ ವರ್ಕ್ ಮಾಡುತ್ತೆ ನಮ್ಮ ಹೇರ್ಸ್ಗೆ ಅಂದರೆ ಸ್ನೇಹಿತರೆ, ನಮ್ಮ ಕೂದಲನ್ನು ಅಂದರೆ ನಮ್ಮ ಸ್ಕ್ಯಾಲ್ಪನ್ನು ತಂಪಾಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೂ ನಮ್ಮ ಕೂದಲು ಹೇರ್ ಫಾಲ್ ಸಮಸ್ಯೆ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ಕೋತಾ ಇರಬೇಕು ಸ್ನೇಹಿತರೆ. ನೋಡಿ, ನಾನು ಯಾವ ರೀತಿ ಚೆನ್ನಾಗಿ ತುರ್ಕೋತಾ ಇರುವಂಥದ್ದು. ನೋಡಿ, ಈ ರೀತಿ ಚಿಕ್ಕದಾಗಿ ಚೆನ್ನಾಗಿ ತುರ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಇದನ್ನು ತುರ್ಕೊಂಡಿದ ತಕ್ಷಣ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅದು ಕೂಡ ತಿಳಿಸ್ತೇನೆ ಸ್ನೇಹಿತರೆ. ಇವಾಗ ನೋಡಿ, ಅಷ್ಟು ಈರುಳ್ಳಿನ ಕೂಡ ತುರ್ಕೊಂಡಿರೋದಾಗಿದೆ ಸ್ನೇಹಿತರೆ. ಈರುಳ್ಳಿನ ತೊಗೊಂಡ್ಬಿಟ್ಟು ನಾನು ಮೊಸರೊಳಗಡೆ ಹಾಕ್ಕೊಂಡಿರೋದು ಕೂಡ ಆಗಿದೆ. ಮೊಸರಲ್ಲಿ ಹಾಕ್ಕೊಂಡ್ಬಿಟ್ಟು ನೋಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಡಿ ಸ್ನೇಹಿತರೆ. ಚೆನ್ನಾಗಿ ನೋಡಿ, ಅಷ್ಟು ಪೇಸ್ಟ್ನ ಈ ರೀತಿ ಇದ್ರೊಳಗೆ ಮೊಸರಿನಲ್ಲಿ ಈರುಳ್ಳಿ ರಸ ಅಷ್ಟು ಕೂಡ ಕಲ್ತು ಹೋಗಬೇಕು ಸ್ನೇಹಿತರೆ. ಅಷ್ಟು ನಾವು ಅದಕ್ಕೋಸ್ಕರ ಈ ರೀತಿ ನಾನು ತುರ್ಕೊಂಡಿರೋವಂಥದ್ದು. ನೀವು ಬೇಕಾದರೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೋದು ಅಂತ ಹೇಳಿದ್ನಲ್ವ. ನೆಕ್ಸ್ಟ್ ನೋಡಿ, ನಾನು ಇದ್ರೊಳಗಡೆ 1 ಸ್ಪೂನಷ್ಟು ಟೀ ಪೌಡರ್ನ ಆ್ಯಡ್ ಮಾಡ್ಕೊಂಡಿರುವಂಥದ್ದು. ನಾವು ಟೀ ಮಾಡ್ತೀವಲ್ವ ಸ್ನೇಹಿತರೆ, ಆ ಪೌಡರ್ನ ಇದ್ರೊಳಗಡೆ 1 ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡ್ಬಿಡಿ. ಇದರಿಂದ ಕೂಡ ನಮ್ಮ ಕೂದಲನ್ನು ಚೆನ್ನಾಗಿ ಸ್ಟ್ರಾಂಗಾಗಿ ಬೆಳೆಯೋ ಹಾಗೆ ಮಾಡ್ಕೊಳ್ಬೋದು. ಹಾಗೂ ನಮ್ಮ ವೈಟ್ ಹೇರ್ ಸಮಸ್ಯೆ ಕೂಡ ನಾವು ಇದರಿಂದ ಕಡಿಮೆ ಮಾಡ್ಕೊಳ್ಬೋದು ಸ್ನೇಹಿತರೆ. ಟೀ ಪೌಡರ್ನಿಂದ ಸ್ನೇಹಿತರೆ ನಮ್ಮ ತಲೆಯ ಚರ್ಮ ಸ್ವಚ್ಛವಾಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ, ನಮ್ಮ ತಲೆಯಲ್ಲಿ ಎಷ್ಟೆಲ್ಲ ಡಸ್ಟ್ ಆಗಿರ್ಬೋದು ಅಥವಾ ಧೂಳಾಗಿರ್ಬೋದು ಸ್ನೇಹಿತರೆ ಕೂತ್ಕೊಂಡು ಬಿಡುತ್ತೆ ಅಲ್ವಾ. ಈ ಒಂದು ಟೀ ಪೌಡರ್ ಯೂಸ್ ಮಾಡೋದ್ರಿಂದ ನಮ್ಮ ತಲೆಯಲ್ಲಿರುವಂಥ ಅಷ್ಟು ಗಲೀಜನ್ನು ಹೊರ ಹಾಕೋದಕ್ಕೆ ಈಸಿಯಾಗಿ ಹೊರ ಹಾಕುತ್ತೆ ನೋಡಿ. ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ಕೊಂಡಿರುವಂಥದ್ದು. ನೆಕ್ಸ್ಟ್ ನಾನು ಇದರೊಳಗಡೆ ಮೆಂತ್ಯ ಕಾಳನ್ನ ಯೂಸ್ ಮಾಡ್ಕೋತಾ ಇರುವಂಥದ್ದು. ಸ್ವಲ್ಪ ಆ್ಯಡ್ ಮಾಡ್ಕೊಂಡಿರುವಂಥದ್ದು ಸ್ನೇಹಿತರೆ. ಮೆಂತ್ಯ ಕಾಳು ಕೂಡ ನಮ್ಮ ಹೇರ್ಸ್ಗೆ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಬೆನಿಫಿಟ್ ಸಿಗುತ್ತೆ ನೋಡಿ. ಇದರಿಂದ ನಮ್ಮ ಕೂದಲನ್ನು ತುಂಬಾ ಸ್ಟ್ರಾಂಗಾಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮೆಂತ್ಯ ಕಾಳು. ಹಾಗೂ ನಮ್ಮ ಮೆಂತೆಕಾಳು ನಮ್ಮ ಕೂದಲನ್ನು ಬೇರುಗಳು ಸ್ಟ್ರಾಂಗಾಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ನಮ್ಮ ಹೇರ್ ಫಾಲ್ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಹಾಗೂ ಇದರಿಂದ ಕೂಡ ನಮ್ಮ ಹೊಸ ಹೇರ್ಸ್ ಕೂಡ ಬೆಳವಣಿಗೆ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ನೋಡಿ. ಅಷ್ಟು ಒಳ್ಳೆಯದು ಮೆಂತೆಕಾಳು. ಯಾವಾಗಲೂ ನಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ತಾ ಇರಬೇಕು ಸ್ನೇಹಿತರೆ. ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದು ಮೆಂತೆಕಾಳು, ನಮ್ಮ ಹೇರ್ಸ್ಗೂ ಕೂಡ ತುಂಬಾ ಒಳ್ಳೆಯದು. ಒಂದು ಮ್ಯಾಜಿಕಲ್ ಈ ಒಂದು ಶೀಟ್ಸ್ ಅನ್ಬೋದು ಮೆಂತೆಕಾಳಿನಿಂದ ಸ್ನೇಹಿತರೆ. ಹಾಗೂ ನೆಕ್ಸ್ಟ್ ನಾನು ಇದರೊಳಗಡೆ ಹಸಿ ಶುಂಠಿನ ಕೂಡ ಯೂಸ್ ಮಾಡ್ಕೋತಾ ಇರುವಂಥದ್ದು. ನೋಡಿ, ಅದು ಕೂಡ ಈರುಳ್ಳಿ ಯಾವ ರೀತಿ ನಾನು ತುರ್ಕೊಂಡಿರೋದಲ್ವ, ಅದು ಕೂಡ ಅದೇ ರೀತಿಯಾಗಿ ಈ ರೀತಿ ತುರ್ಕೊಳ್ತಾ ಇರುವಂಥದ್ದು. ನೋಡಿ, ಚೆನ್ನಾಗಿ ತುರ್ಕೊಳ್ಬೇಕು. ಸ್ವಲ್ಪ ಪ್ರಮಾಣದಲ್ಲಿ ನೀವು ತುರ್ಕೊಂಡ್ರು ಕೂಡ ನಡೆಯುತ್ತೆ ಸ್ನೇಹಿತರೆ. ನಾನಿಲ್ಲಿ ಸ್ವಲ್ಪ ತುರ್ಕೊಳ್ತಾ ಇರುವಂಥದ್ದು ನೋಡ್ಬೋದು ನೀವು ಕೂಡ.
ಶುಂಠಿಯಿಂದ ಯಾವ ರೀತಿ ನಮ್ಮ ಹೇರ್ ಕೇರ್ ಮಾಡ್ಕೊಳ್ಬೋದು, ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ಕೋತಿರ್ದಿರಲ್ವ ಸ್ನೇಹಿತರೆ, ಅದನ್ನು ಕೂಡ ತಿಳಿಸ್ತೇನೆ ಬನ್ನಿ. ನಮ್ಮ ಕೂದಲಿಗೆ ಚೆನ್ನಾಗೊಂದು ಹೊಳಪು ಸಿಗುತ್ತೆ ಸ್ನೇಹಿತರೆ ಈ ಒಂದು ಶುಂಠಿ ರಸನ ಯೂಸ್ ಮಾಡ್ಕೊಳ್ಳೋದ್ರಿಂದ. ಅದಕ್ಕೋಸ್ಕರ ನಾನು ಇದ್ರೊಳಗಡೆ ಇದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇರುವಂಥದ್ದು, ತುರ್ಕೊಂಡ್ಬಿಟ್ಟು 1 ಸ್ಪೂನಷ್ಟು ಆಗಿರುವಂಥದ್ದು ಅದನ್ನು ಕೂಡ ಈ ರೀತಿ ಒಳಗಡೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರುವಂಥದ್ದು ನೋಡಿ. ಹಾಗೂ ಶುಂಠಿಯಿಂದ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಹೊಳೆಯೋ ಹಾಗೆ ಮಾಡ್ಕೊಳ್ಬೋದು ಸ್ನೇಹಿತರೆ. ಶೈನಿಯಾಗಿ ಸಿಲ್ಕಿಯಾಗಿ ನಮ್ಮ ಕೂದಲು ಕಾಣಿಸುತ್ತೆ, ಹಾಗೂ ನಮ್ಮ ಕೂದಲು ಉದುರೋದನ್ನು ನಿಲ್ಲಿಸುತ್ತೆ, ಹಾಗೂ ನಮ್ಮ ಕೂದಲು ತುಂಬಾ ಸ್ಟ್ರಾಂಗ್ ಆಗಿ ಬೆಳೆಯೋ ಹಾಗೆ ಮಾಡುತ್ತೆ ಬುಡದಿಂದ ಸ್ನೇಹಿತರೆ. ಅದಕ್ಕೋಸ್ಕರ ಇದನ್ನು ಕೂಡ ನಾನು ಈ ಒಂದು ಮೊಸರೊಳಗಡೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರುವಂಥದ್ದು ನೋಡಿ ಸ್ನೇಹಿತರೆ. ಇವಾಗ ನಾನು ಅಷ್ಟು ಇಂಗ್ರೀಡಿಯೆಂಟ್ಸ್ ಕೂಡ ಇದರೊಳಗಡೆ ಆ್ಯಡ್ ಮಾಡ್ಕೊಂಡಿರೋದಾಗಿದೆ. ಇದನ್ನು 1-2 ಗಂಟೆ ನಾನು ಒಂದು ಪ್ಲೇಟ್ ಏನಾದರೂ ಮುಚ್ಚಿಬಿಟ್ಟು ಹಾಗೆ ರೆಸ್ಟ್ ಮಾಡೋದಕ್ಕೆ ಬಿಟ್ಟಿರ್ತೇನೆ. ಯಾಕಂದರೆ ಮೊಸರಿನಲ್ಲಿ ತುಂಬಾ ಇಂಗ್ರೀಡಿಯೆಂಟ್ಸ್ ನಾನು ಆ್ಯಡ್ ಮಾಡ್ಕೊಂಡಿರುವಂಥದ್ದು, ಅದರಲ್ಲಿರುವಂಥ ಅಷ್ಟು ಪ್ರೋಟೀನ್ಸ್ ಕೂಡ ಮೊಸರಲ್ಲಿ ಆ್ಯಡ್ ಆಗಬೇಕು ಅಂತ 2 ಗಂಟೆವರೆಗೂ ನೋಡಿ ನಾನು ಬಿಟ್ಟಿರುವಂಥದ್ದು ಯಾವ ರೀತಿ ಚೆನ್ನಾಗಾಗಿದೆ ಅಂತ. ಆ್ಯಂಡ್ ಇದನ್ನು ಇವಾಗ ಒಂದು ಫಿಲ್ಟರ್ನ ಅಂದರೆ ಒಂದು ಶೋಧಿಸೋದನ್ನ ತೊಗೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಫಿಲ್ಟರ್ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ಅಷ್ಟು ಮೊಸರನ್ನ ಕೂಡ ಇವಾಗ ಅಷ್ಟು ಇಂಗ್ರೀಡಿಯೆಂಟ್ಸ್ನಲ್ಲಿರುವಂಥ ಅಷ್ಟು ಪ್ರೋಟೀನ್ಸ್ ಕೂಡ ಮೊಸರಿನಲ್ಲಿ ಚೆನ್ನಾಗಿ ಬೆರೆತಿರೋದಿದೆ ಸ್ನೇಹಿತರೆ. ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಫಿಲ್ಟರ್ ಮಾಡ್ಕೊಂಡ್ಬಿಡಿ. ನೀವು ಬೇಕಾದರೆ ಓವರ್ ನೈಟ್ ಕೂಡ ಇದನ್ನು ಇಡ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಡೇ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು ಈಸಿಯಾಗಿ. ನಾನು 2 ಗಂಟೆ ಕೇವಲ 2 ಗಂಟೆ ಅಷ್ಟೇ ಬಿಟ್ಟಿರುವಂಥದ್ದು ಸಾಕು ಸ್ನೇಹಿತರೆ. ಇದನ್ನು ಈ ರೀತಿ ಚೆನ್ನಾಗಿ ಫಿಲ್ಟರ್ ಮಾಡ್ಕೊಂಡಿದ್ದ ತಕ್ಷಣ ಇನ್ನು ಇದ್ರೊಳಗಡೆ ಏನೆಲ್ಲ ಆ್ಯಡ್ ಮಾಡಬೇಕು ಹಾಗೂ ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ತಿಳಿಸ್ತೇನೆ ಸ್ನೇಹಿತರೆ. ಇವಾಗ ಫಿಲ್ಟರ್ ಮಾಡ್ಕೊಂಡಿದ್ದ ತಕ್ಷಣ ನೀವು ಡೈರೆಕ್ಟಾಗಿ ನೀವು ಹೇರ್ಸ್ಗೂ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ನಾನು 2 ವೇಸ್ ತಿಳಿಸ್ತೇನೆ ಸ್ನೇಹಿತರೆ. ನಿಮಗೆ ಹೇರ್ ಫಾಲ್ ಸಮಸ್ಯೆ ತುಂಬಾ ಜಾಸ್ತಿ ಆಗ್ತಾ ಇದೆ ಅಂದರೆ ಇದನ್ನು ಇವಾಗ ನೋಡಿ ಫಿಲ್ಟರ್ ಮಾಡ್ಕೊಂಡಿರೋದಲ್ವ, ಇದನ್ನು ಡೈರೆಕ್ಟಾಗಿ ನಿಮ್ಮ ಬೆರಳುಗಳಿಂದ ನಿಮ್ಮ ಸ್ಕ್ಯಾಲ್ಪ್ಗೆ ನಿಮ್ಮ ಕೂದಲಿನ ಬುಡದಲ್ಲಿ ಚೆನ್ನಾಗಿ ಅಪ್ಲೈ ಮಾಡ್ಕೋತಾ ಹೋಗಿ ಸ್ನೇಹಿತರೆ. ನಿಮ್ಮ ಕೂದಲಿನ ಬುಡ ತುಂಬಾ ಸ್ಟ್ರಾಂಗ್ ಆಗಿ ಬೆಳೀತಾ ಹೋಗುತ್ತೆ. ಇವಾಗ ಅಪ್ಲೈ ಮಾಡ್ಕೊಂಡಿದ್ದ ತಕ್ಷಣ ಈ ರೀತಿ ಅಪ್ಲೈ ಮಾಡಿಕೊಂಡು ನೀವು ಹೇರ್ ವಾಶ್ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ ಈಸಿಯಾಗಿ. ಅಥವಾ ನೆಕ್ಸ್ಟ್ ನೀವು ಇದ್ರೊಳಗಡೆ ನಾನು ಹೀನಾ ಲೀವ್ಸ್ ಪೌಡರ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರುವಂಥದ್ದು ನೋಡಿ. ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಸ್ನೇಹಿತರೆ ಹೀನಾ ಲೀವ್ಸ್ ಪೌಡರ್. ಅದಕ್ಕೋಸ್ಕರ 1 ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿರುವಂಥದ್ದು, ಹಾಗೂ ಇದ್ರೊಳಗಡೆ ಸ್ವಲ್ಪನೇ 1-2 ಸ್ಪೂನ್ ಅಷ್ಟೇ ಆ್ಯಡ್ ಮಾಡ್ಕೊಂಡಿರುವಂಥದ್ದು. ಒಂದೇ ಇಂಗ್ರೀಡಿಯೆಂಟ್ಸ್ ನಾನು ಆ್ಯಡ್ ಮಾಡ್ಕೊಂಡಿರೋದು ನೋಡಿ ಸ್ನೇಹಿತರೆ. ಸ್ವಲ್ಪ ತೆಳುವಾಗಿದೆ ಅಂತ ಇನ್ನೂ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರುವಂಥದ್ದು, ಸ್ವಲ್ಪ ಕೂಡ ಗಂಟಾಗಬಾರ್ದು. ಇದನ್ನು ಕೂಡ ನೀವು ಅಪ್ಲೈ ಮಾಡಿಬಿಟ್ಟು ನೀವು ಹೇರ್ ವಾಶ್ನ ಅರ್ಧ ಗಂಟೆ ಆದ ತಕ್ಷಣ ನೀವು ಹೇರ್ ವಾಶ್ ಮಾಡ್ಕೊಳ್ಬೋದು ಈಸಿಯಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.